ಇದೆಲ್ಲನೂ ಕ್ಲೀನ್ ಆಗಬೇಕು. ಏಕೆಂದರೆ ಇದರಿಂದ ಒಂದು ಕಸದಿಂದ ರಸ ಮಾಡೋದಕ್ಕಾಗ್ತದೆ ನೋಡಿ. ಪೇಂಟ್ ಎಲ್ಲನೂ ಮಾಡಿ ಒಳ್ಳೆ ಚಂದದ ಡಿಸೈನ್ ಎಲ್ಲನೂ ಮಾಡ್ಬೋದು. ನಾನು ತೋಟಕ್ಕೆ ಹೋಗುವಷ್ಟರಲ್ಲಿ ಅಮ್ಮ ಒಂದಿಷ್ಟು ಅಣಬೆಯನ್ನು ಕಿತ್ಕೊಂಡು ಬಂದು ಇಟ್ಬಿಟ್ಟಿದ್ದಾರೆ. ಇದು ಎಂತ ಹೇಳಿ ಫ್ರೆಂಡ್ಸ್, ಮನೆಯೆಲ್ಲ ಕಳ್ತನ ಮಾಡೋದಕ್ಕೆ ಚಡ್ಡಿಗೆ ಹೆಂಗ್ನಾರು ಯಾವ ಥರ ಬರ್ತಾರೆ ನೋಡಿ, ಸೇಮ್ ಅದೇ ರೀತಿ ಅಣಬೆ ಕೀಳೋದಕ್ಕೂ ಕೂಡ ಕಳ್ಳರು ಬರ್ತರು. ಹಾಗಾಗಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಲೆಟ್ಸ್ ಗೋ. ಇನ್ನೇ ವಿದ್ಯುತ್ ಕಂಬ ಎಲ್ಲ ನಿಲ್ಲಿಸಿ ಕರೆಂಟ್ ಬಂದಿದೆ ರಾತ್ರಿ, ಮತ್ತು ಕರೆಂಟ್ ಮತ್ತು ಇಂಟರ್ನೆಟ್ಟು ಎರಡು ಕೂಡ ಬಂದಿದೆ. ಇವತ್ತು ಬೆಳಿಗ್ಗೆ ಇದ್ದಿದ್ದಂಗೆ ಏನೇ ಕರೆಂಟ್ ಇಲ್ಲ. ಇನ್ನೂ ರಿಪೇರಿಗೆಲ್ಲ ತೆಗೆದಿದ್ದಾರೆ. ತುಂಬ ಕಡೆ ಇದೇ ರೀತಿ ಅನಾಹುತ ಎಲ್ಲ ಆಗ್ತಾಯಿದೆ. ಅಂದರೆ ಗಾಳಿ ಬೀಸಿರೋದ್ರಿಂದ ವಿದ್ಯುತ್ ಕಂಬ ಬಿದ್ದಿರೋದೆಲ್ಲನೂ ಆಗ್ತಾಯಿದೆ. ಮತ್ತು ಮಳೆ ಇನ್ನೂ ಕಡಿಮೆ ಆಗಿಲ್ಲ, ಮಳೆ ಜೋರೇ ಇದೆ. ಮತ್ತು ಸಿಕ್ಕಾಪಟ್ಟೆ ಅಡಿಕೆಗಳಿಗೆಲ್ಲ ಕೊಳೆ ಬರುವಂಥದ್ದು ಆಗಿದೆ ಊರಲ್ಲಿ. ನಮ್ಮನೆ ಇನ್ನೂ ಬಂದಿಲ್ಲ. ನಾವು ತುತ್ತು ಸುಣ್ಣವನ್ನೆಲ್ಲ ಹೊಡೆದಾಗಿದೆ ನೋಡಿ, ಹಾಗಾಗಿ ಇನ್ನುವರೆಗೂ ಬಂದಿಲ್ಲ. ಅದೇನಾದರೂ ನಾವು ಸ್ವಲ್ಪ ಹದವನ್ನು ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಅವತ್ತು ಹೊಡೆಯೋದನ್ನು ನಿಲ್ಲಿಸಿ ಇವತ್ತಿನ ದಿನ ಇಟ್ಕೊಂಡಿದ್ರೆ ನಮ್ಮದು ಮುದ್ದಮ್ ಕೊಳೆ ಬಂದು ಒಂದಿಷ್ಟು ಅಡಿಕೆ ಎಲ್ಲನೂ ಉದುರೋಗ್ತಿತ್ತು. ತುಂಬ ಜನರದ್ದು ಕೊಳೆ ಎಲ್ಲನೂ ಬಂದಿದೆ ಊರಲ್ಲಿ. ಹಾಗಾಗಿ ಆದಷ್ಟು ಬೇಗ ಮದ್ದು ಹೊಡೆಯುವಂಥ ಕೆಲಸವನ್ನೆಲ್ಲ ತೋಟ ಅಂದರೆ ಅಡಿಕೆ ಯಾರ್ಯಾರು ಇದೆ ನೋಡಿ ಅವರೆಲ್ಲರೂ ಕೂಡ ಮಾಡಿಕೊಳ್ಳೋದು ಒಳ್ಳೆಯದು. ಇದು ಕೂಡ 1 ಲೀಟ್ರ್ ವಾಟರ್ ಬಾಟ್ಲು. ಇದರಲ್ಲಿ ಪೇಂಟ್ ಮಾಡಿ ಅದರಲ್ಲಿ ಮಣ್ಣು ತುಂಬಿ ಇಲ್ಲಿ ಒಂದು ಗಿಡ ನೆಟ್ಟಿದ್ದು. ಇದು ಚಂದ ಹೂವು ಆಗ್ತದೆ. ಇದರ ಹೆಸರು ಬಂದು ನೀರು ಸೋಣೆ ಅಂತ ಕರಿತೀವಿ ನಾವು ಈ ಗಿಡಕ್ಕೆಲ್ಲ. ಹಾಗೆ ನೀವೇನು ಹೆಸರಿಂದ ಹೇಳ್ತೀರಿ ಅಂತ ತಿಳಿಸಿ. ನಾನು ಹೂವು ಬಿಟ್ಟಿದ ಮೇಲೆಲ್ಲ ನಿಮಗೆ ತೋರಿಸ್ತೀನಿ ಇದ್ರ ಹೂವು ಎಷ್ಟು ಚೆಂದ ಇರುತ್ತೆ ಅಂತ. ಇದರಲ್ಲಿ ತುಂಬ ಕಲರ್ಸ್ ಬರ್ತದೆ ಹೂವಿಂದು. ಇಲ್ಲಿ ಕಂಬದಲ್ಲೆಲ್ಲ ಇಟ್ಟದ್ದು ಇನ್ನೂ ತುಂಬ ಐಡಿಯಾಸ್ ಎಲ್ಲ ಉಂಟು ಗಾರ್ಡನ್ ಮಾಡೋದು. ಹಾಗೆ ಎಲ್ಲನೂ ಒಂದೊಂದೇ ಹಂತದಲ್ಲಿ ಮಾಡ್ಕೊತ ಇದ್ದದ್ದು. ಈಗ ನೋಡಿ ನಮ್ಮನೆ ಬೀರಣ್ಣ ಬುಲ್ಲಣ್ಣ ಎಲ್ಲರೂ ಗೊಬ್ಬೆ ಏರಿಸ್ಬಿಟ್ರೆ ಮೀನು ಹಾರ್ನಾಗಿ ಹೋಯ್ತು ನೋಡಿ. ಅದನ್ನು ಕೇಳ್ಕೊಂಡು ಎಂತ ಬೇಕಾ ಬೀರಾ ಬೀರಾ ನೋಡಿ ನಮ್ಮನೆ ಹುಲಿ ಬುಲ್ಲಣ್ಣ ಬುಲ್ಲ ಎಂತ ಬೇಕು? ಏಯ್ ಬುಲ್ಲ ನಿಲ್ಲ, ಬುರ್ರಣ್ಣ ನಿಲ್ಲ, ಓಡೋದ ನೋಡಿ ಅವನು. ಬುಲ್ಲ ಮೀನು ಹೋಯ್ತಾ ನಾನು ನೀನು ಗಾಳ ಹಾಕೋಕೆ ಹೋಗುವ? ಹಾಂ ಅಡ್ಡಿಲ್ಲ ಬುಲ್ಲಣ್ಣ, ನಾನು ನೀನು ಗಾಳ ಹಾಕಿ ಮೀನು ಹಿಡ್ಕೊ ಬರುವೇನಿ. ಹಾಂ ಅದು ಹೋಗಲಿ, ಅದು ಸತ್ತೋದ ಮೀನು. ನಾನು ನೀನು ಜೀವಿರೋ ಮೀನನ್ನು ಹಿಡ್ಕೊ ಬರುವ. ಅವ್ರಿಗೆ ಮೀನಿಲ್ಲ ಅನ್ನೋದೇ ಟೆನ್ಷನ್ ಅಲ್ಲ ಬುಲ್ಲಣ್ಣ? ಹೌದಂತೆ. ಇವನಂತೂ ಒಂದೇ ಸಮನೆ ಒಂಟಿರಾಗ ಕೂಗ್ತಾ ಇರೋದೇ ಅಲ್ಲ. ಇಲ್ಲಿ ನೋಡಿ ಒಂದಿಷ್ಟು ಪ್ಲಾಸ್ಟಿಕ್ ಡಬ್ಬ ಬಾಟಲ್ಸ್ ಈ ಥರದನ್ನೆಲ್ಲ ತಂದು ಇಟ್ಟಿದ್ದೀನಿ. ಇದು ಮಳೆ ನೀರಲ್ಲಿ ಕ್ಲೀನ್ ಆಗಲಿ ಅಂತ ಇಲ್ಲಿಟ್ಟದ್ದು ನಾನು. ಇದೆಲ್ಲನೂ ಕ್ಲೀನ್ ಆಗಬೇಕು. ಏಕೆಂದರೆ ಇದರಿಂದ ಒಂದು ಕಸದಿಂದ ರಸ ಮಾಡೋದಕ್ಕಾಗ್ತದೆ ನೋಡಿ. ಪೇಂಟ್ ಎಲ್ಲನೂ ಮಾಡಿ ಒಳ್ಳೆ ಚಂದದ ಡಿಸೈನ್ ಎಲ್ಲನೂ ಮಾಡ್ಬೋದು. ಆದರೆ ನಮ್ಮ ತಲೆಯನ್ನು ಸ್ವಲ್ಪ ಉಪಯೋಗಿಸ್ಬೇಕು ಅಷ್ಟೇ. ನಮ್ಮನೆಯಲ್ಲೆಲ್ಲ ಬೈತಾ ಇದ್ದಾರೆ ಪ್ಲಾಸ್ಟಿಕ್ ಎಲ್ಲ ತಂದು ಹಾಕಿರೋದನ್ನೆಲ್ಲ. ಒಳ್ಳೆ ಚಿಂದಿ ಹಾಯುವ ಕೆಲಸ ಆಯ್ತಲ್ಲ ನಿಂದು ಅಂತ ಫ್ರೆಂಡ್ಸ್. ಆಮೇಲೆ ಅವ್ರಿಗೇನು ಗೊತ್ತಲ್ವಾ ಇದರ ಎಂಥದ್ದು ಹೇಳಿ, ಇದೊಂಥರ ಹೆಬಿಟ್ಟು. ಮಾಡ್ತಾ ಇದ್ದರೆ ಇನ್ನೂ ಜಾಸ್ತಿ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಅಂದರೆ ಈ ಪೇಂಟಿಂಗ್ಸ್ ಈ ಥರ ಎಲ್ಲ ಮಾಡೋರಿಗೆ ಇಂಟ್ರೆಸ್ಟ್ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಮಾಡೋರಿಗೆ ಗೊತ್ತಿರುತ್ತೆ ನೋಡಿ. ನಿಮಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಇದೆಲ್ಲನೂ ನೋಡಿ ವೈನ್ ಟಿನ್ನು ಅದೆಲ್ಲನೂ ಬರ್ತದೆ ಹೂವಿನ ಗಿಡಗಳನ್ನೆಲ್ಲ ಹಾಕೋದಕ್ಕೆ. ಇದೆಲ್ಲನೂ ಕ್ಲೀನ್ ಆಗಲಿ. ಮಳೆ ಬಂತು. ಏನಾ ಎಂಥದ್ದು? ನಮಗೆ ಮೀನಿಲ್ಲ ಇವ್ರಿಗೆ ಮೀನಿಲ್ಲ ಅಂತ ನಮ್ಮ ತಲೆ ತಿಂತ ಇರ್ತರು ಅಲ್ಲ. ನಮ್ಮನೆ ಬುಲ್ಲನಿಗೆ ಮತ್ತು ಬೀರನಿಗೆ ಮೀನು ಇಲ್ಲ ಅಂತೇಳಿ ಸಿಕ್ಕಾಪಟ್ಟೆ ತಲೆ ಬಿಸಿಯಾಗಿಬಿಟ್ಟಿದೆ ನೋಡಿ ಇಬ್ಬರಿಗೂ ಅಷ್ಟೇ ಅಲ್ಲ. ಬುಲ್ಲ ನಾವೇ ಹೊಳೆಗೆ ಹೋಗಿ ಗಾಳ ಹಾಕಿ ಮೀನು ಹಿಡ್ಕೊ ಬರುವ. ಹಾಂ ಟೆನ್ಷನ್ ಮಾಡ್ಕೋಬೇಡಿ ನೀವು.
ಫ್ರೆಂಡ್ಸ್ ಇವಾಗ 11 ಗಂಟೆ ಆಯಿತು. ನಾನು 10 ಗಂಟೆಗೆ ಸುಂದರಿಯವರಿಗೆಲ್ಲ ಕಚ್ಕೊಟ್ಟು ತೋಟಕ್ಕೆ ಹೋಗಿದ್ದೆ. ಅದಕ್ಕೂ ಮೊದಲೇ ಅಮ್ಮನೇ ಹೋಗಿದ್ರು. ಅದಕ್ಕೂ ಮೊದಲು ಅಮ್ಮ ಹೋಗಿದ್ದರು ಹಸಿ ಹುಲ್ಲನ್ನು ಮಾಡೋದಕ್ಕೆ. ಅಂದರೆ ಮೊದಲೇ ಹೋಗಿ ಮಾಡ್ತಾ ಇರ್ತಾರೆ, ಆಮೇಲೆ ನಾನು ಹೋಗಿ ಹೊರೆ ಹಾಕಿ ಹೊತ್ಕೊಂಡು ಬರೋದು ಹಿಂಗಾಗ್ತಿತ್ತಾ. ಮೊಬೈಲನ್ನು ತಗೊಂಡು ಹೋಗೋದಿಲ್ಲ ನಾನು ಯಾವಾಗಲೂ ತೋಟಕ್ಕೆ ಹಸಿ ಹುಲ್ಲಿಗೆ ಹೋಗುವಾಗ. ಅಂದರೆ ಈಗ ಮಳೆ ಬರ್ತದೆ ನೋಡಿ, ಒದ್ದೆ ಆಗಿಬಿಡ್ತದೆ ಅಂತೇಳಿ ಮೊಬೈಲ್ ತಗೊಂಡು ಹೋಗೋದಿಲ್ಲ. ನಾನು ತೋಟಕ್ಕೆ ಹೋಗುವಷ್ಟರಲ್ಲಿ ಅಮ್ಮ ಒಂದಿಷ್ಟು ಅಣಬೆಯನ್ನು ಕಿತ್ಕೊಂಡು ಬಂದು ಇಟ್ಟುಬಿಟ್ಟಿದ್ದಾರೆ. ಅವರಿಗೆ ಎಲ್ಲಿ ಸಿಗ್ತಾರೇನ, ಅಂದರೆ ತೋಟದ ಕಡೆ ಎಲ್ಲ ಸಿಕ್ಕಿರ್ತದೆ. ಸುಮಾರಷ್ಟಿದೆ, ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಹಾಗೆ ಇವತ್ತೊಂದು ಗಮ್ಮತ್ತು ಊಟ ಆಗುತ್ತೆ ನಮಗೆ. ಹೆಂಗೋ ಅಂದರೆ 4 ಜನಕ್ಕೆ ನಮ್ಮ ಮನೆಗೆ ಸರಿ ಆಗ್ತದೆ ಅಷ್ಟು ಸಿಕ್ಕಿದೆ. ನೋಡೋಣ. ಮತ್ತು ಈ ವರ್ಷ ನನಗೆ ಎಂತಕ್ಕೇನ ನೋಡಿ, ಅಣಬೆ ಕಿತ್ತಿರೋದನ್ನು ವ್ಲೋಗ್ ಹಾಕಲಿಕ್ಕೆ ಆಗಲೇ ಇಲ್ಲ. ತಂದಾದ ನಂತರ ಒಂದು 2 ಸರಿ ಏನೋ ತೋರಿಸಿದೆ ಬಿಟ್ಟರೆ, ಮಣ್ಣಲ್ಲೇ ಇರುವಾಗ ಅಣಬೆಯನ್ನು ತೋರಿಸ್ಲಿಕ್ಕೆ ಆಗೇ ಇಲ್ಲ. ನೋಡೋಣ ಬನ್ನಿ ಎಷ್ಟೆಲ್ಲ ಸಿಕ್ಕಿದೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಆಯಿತಾ. ತುಂಬ ಖುಷಿ ಆಗ್ತಿದೆ ಇವತ್ತು ಅಷ್ಟು ಅಣಬೆ ಸಿಕ್ಕಿರೋದಕ್ಕೇ, ತಿನ್ನೋದಕ್ಕಿಂತ ಹೆಚ್ಚು ನೋಡೇ ಖುಷಿ ಆಗ್ತಿದೆ. ಹಾಗೆ ಬನ್ನಿ ಹೋಗುವ ಈಗ. ನೋಡಿ ನಮಗೆ ಇವತ್ತು ಎಷ್ಟು ಅಣಬೆ ಸಿಕ್ಕಿದೆ ಅಂತ. ಸುಮಾರಷ್ಟು ಇದೆ ಅಲ್ವಾ. 2 ಹಾಳೆ ಎಲ್ಲುಂಟು. ಇದು ಒಂದು ಕಡೆ ಇದರಲ್ಲಿ ಏನುಂಟು ನೋಡಿ, ಇದು ಒಂದು ಕಡೆ ಸಿಕ್ಕಿದ್ದು, ಆಮೇಲೆ ಇದು ಒಂದು ಕಡೆ. ಅಂದರೆ ಇನ್ಯಾರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಅಮ್ಮ ನನಗೆ ಕರೀಲೇ ಇಲ್ಲ. ಅಮ್ಮ ಕಿತ್ತುಬಿಟ್ರು. ಅಂದರೆ ಅಣಬೆ ಸಿಗೋದೇ ದೊಡ್ಡದು ನೋಡಿ. ಅದರಲ್ಲಿ ಮತ್ತೆ ನಾನು ಹೋಗಿ ಮೊಬೈಲ್ ತಗೊಂಡು ಅಲ್ಲಿ ವ್ಲೋಗ್ ಮಾಡಿ ಕಿತ್ತು ಅನ್ನೋ ಅಷ್ಟರಲ್ಲಿ ಯಾರು ಬಂದು ಕಿತ್ಕೊಂಡು ಹೋಗ್ಬಿಟ್ರೆ ಅಂತೇಳಿ ಈಗ ಈ ಥರ ಮಾಡ್ತಾಯಿದ್ದಾರೆ. ಈಗ ಇದು ಎಂತ ಹೇಳಿ ಫ್ರೆಂಡ್ಸ್, ಮನೆಯೆಲ್ಲ ಕಳ್ಳತನ ಮಾಡೋದಕ್ಕೆ ಚಡ್ಡಿಗೆ ಹೆಂಗ್ನಾರು ಯಾವ ಥರ ಬರ್ತಾರೆ ನೋಡಿ, ಸೇಮ್ ಅದೇ ರೀತಿ ಅಣಬೆ ಕೀಳೋದಕ್ಕೂ ಕೂಡ ಕಳ್ಳರು ಬರ್ತರು. ಹಾಗಾಗಿ ಸಿಕ್ಕಿದ್ದೇ ಚಾನ್ಸ್ ಅಂತ ಬೇಗ ಬೇಗ ಕಿತ್ಕೊಬಿಡ್ಬೇಕು ನಾವು. ಎಲ್ಲರೂ ಅಷ್ಟೇ, ಯಾರ್ಯಾರ ಮನೆ ಜಾಗದಲ್ಲಿದ್ರೂ ಇನ್ನೊಬ್ಬರೆಲ್ಲ ಬಂದು ತಗೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಕಾಯ್ತಾ ಇರೋ ಕೆಲಸ ಇಲ್ಲ, ಅವ್ರು ಬರಲಿ ಇವ್ರು ಬರಲಿ ಅಂತೇಳಿ. ಯಾರಿಗೆ ಸಿಗ್ತದೆ ಅವರು ತಗೊಳ್ಬಿಡೋದು ನೋಡಿ. ಹಾಗೆ ನಮಗೂ ಕೂಡ ಇವತ್ತು ಅಚಾನಕ್ಕಾಗಿ ಒಂದಿಷ್ಟು ಅಣಬೆ ಸಿಕ್ಬಿಟ್ಟಿದೆ. ಈ ವರ್ಷದಲ್ಲಿ ನಾವು ಫಸ್ಟು ಇಷ್ಟು ಅಣಬೆಯನ್ನು ತೆಗೆದಿರೋದು. ಇದಂತೂ ಪರ್ಫೆಕ್ಟ್ ಸೈಜ್ ಉಂಟು ನೋಡಿ. ಈ ಥರದ ಅಣಬೆಯನ್ನು ನಾವು ಅಡುಗೆ ಮಾಡಿದ್ರಲ್ಲ ಫ್ರೆಂಡ್ಸ್, ಸೂಪರಾಗಿರ್ತದೆ. ಆದರೆ ಇದು ತುಂಬ ಅರಳಿಬಿಟ್ಟಿದೆ ನೋಡಿ. ನೋಡಬೇಕು ಇದರಲ್ಲಿ ಕ್ರಿಮಿ ಆಗಿದೆಯಾ ಅಂತೇಳಿ. ಕ್ರಿಮಿ ಆಗಿಲ್ಲ ಅಂದರೆ ತಿನ್ನೋದು, ಇಲ್ಲ ಅಂದರೆ ಒಗೆಯೋದೇ ಆಗ್ತದೆ. ಇದು ಸ್ವಲ್ಪ ಹಾಳಾಳು ಥರ ಆದಂಗೆ ಆಗಿದೆ. ನೋಡಬೇಕು, ನೀರಲ್ಲಿ ಹಾಕಿದ ತಕ್ಷಣ ಗೊತ್ತಾಗ್ತದೆ ಇದರಲ್ಲಿ ಕ್ರಿಮಿ ಆಗಿದ್ದು. ಹಾಗೆ ಸಕ್ಕತ್ತಿದೆ ಅಲ್ವಾ. ಇದಂತೂ ನೋಡಿ ಹೊಟ್ಟೆ ತುಂಬತ್ತೆ ನೋಡಿ, ಎಷ್ಟು ಸೂಪರ್ ಉಂಟು. ಇದಂತೂ ಒಂದು ಅಣಬೆಗೆ 3 ರೂಪಾಯಿಂದ 4 ರೂಪಾಯಿ ಅಂತಲೇ ಸೇಲ್ ಮಾಡ್ಬೋದು ನೋಡಿ. ಆದರೆ ಅಣಬೆಯನ್ನು ಸೇಲ್ ಮಾಡುವಂಥ ಪರ್ಮಿಷನ್ ಇಲ್ಲ. ಅರಣ್ಯ ಇಲಾಖೆಯವರು ಏನಾರು ನಾನು ಅಣಬೆ ಸೇಲ್ ಮಾಡ್ತೀನಿ ಅಂತ ಹಾಕ್ಬಿಟ್ರೆ ಬಂದು ನಾನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಇದು ಎಂತ ಹೇಳಿ ಫ್ರೆಂಡ್ಸು, ಅಂದರೆ ಮಣ್ಣಲ್ಲಿರುವಂಥ ಜೀವಿಗಳೆಲ್ಲ ತಿಂದು ಪ್ರಾಣಿ ಪ್ರಪಂಚ ಬೆಳಿಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಮನುಷ್ಯರು ನೋಡಿ ಎಲ್ಲ ಕಿತ್ಕೊಂಡು ಬಂದು ತಿನ್ನೋದಷ್ಟೇ. ಹಾಗೆ ಒಂದು ಸ್ವಲ್ಪನಾದರೂ ಬಿಡಬೇಕು ಹೋಗ್ತದಲ್ಲ ನಾವು ಅಣಬೆಯನ್ನು ತೆಗೆಯುವಾಗ. ನಮ್ಮ ಮನೇಲಿ ನಾವು ಯಾವಾಗಲೂ ಹಾಗೆ ಮಾಡ್ತೀವಿ, ಒಂದಿಷ್ಟು ಅಣಬೆಯನ್ನು ಅಲ್ಲೇ ಬಿಡ್ತೀವಿ. ಅಂದರೆ ಮಣ್ಣಲ್ಲಿರುವಂಥ ಜೀವಗಳು ಕೂಡ ಬದುಕಬೇಕು ನೋಡಿ, ಅವು ತಿನ್ನಬೇಕು. ಹಾಗಾಗಿ ನೋಡಿ ಸೂಪರ್ ಉಂಟು ಅಲ್ಲ ಅಣಬೆ ಮಾತ್ರ. ನಮ್ಮನೇಲಿ ಇವತ್ತೊಂದು ಅಡುಗೆ ಆಗಿದೆ, ಅಂದರೆ ಚಿಕನ್ ಮಾಡಿದರು. ಹಾಗಾಗಿ ಇವತ್ತು ಅಣಬೆ ಇದು ಮಾಡ್ತಾ ಇಲ್ಲ. ಅಂದರೆ ಸ್ವಲ್ಪ ತೆಗೆದು ನಾನು ಒಂದು ಪಲ್ಯ ಮಾಡುವ ಅಂತೇಳಿ ತೆಗೆದಿಟ್ಟೆ. ಅದು ಬಿಟ್ಟರೆ ನಾಳೆ ಮಾಡ್ತೀವಿ, ನಾಳೆ ದಿನ ಅಡುಗೆಗೆ ಆಗ್ತದೆ ಅಂತೇಳಿ. ಇವತ್ತು ಚಿಕನ್ ಆಗಿಬಿಟ್ಟಿದೆ ನಮ್ಮ ಮನೇಲಿ. ಹಾಗಾಗಿ ಈಗ ಮತ್ತೆ ಅಣಬೆ ಮಾಡಿದರೆ ವೇಸ್ಟ್ ಆಗ್ತದೆ. ಯಾರೂ ತಿನ್ನೋರಿಲ್ಲ, ಚಿಕನ್ನು ತಿನ್ನೋರಿಲ್ಲ, ಆ ಕಡೆಗೆ ಅಣಬೆನೂ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಅಣಬೆಯನ್ನು ಹಾಗೆ ಇಟ್ಟಿದ್ದು. ಚಿಕನನ್ನು ಇವತ್ತು ಖಾಲಿ ಮಾಡಿ ನಾಳೆ ಅಣಬೆ ರೆಸಿಪಿ ಮಾಡೋದಕ್ಕಾಗ್ತದೆ ನೋಡಿ. ಹಾಗಾಗಿ ಮತ್ತೆ ಅಣಬೆಯನ್ನು ಕೇಳ್ಬೋದು ನೀವು ಫ್ರೆಂಡ್ಸ್. ಅಣಬೆಯನ್ನು ನನಗೆ ಕಳಿಸ್ಕೊಡೋದಕ್ಕೆಲ್ಲ ಆಗೋದಿಲ್ಲ, ಯಾಕೆಂದರೆ ಅಣಬೆ ನಮಗೆ ಯಾವತ್ತೂ ಸಿಕ್ಕಿರುತ್ತೆ. ಅದಾದಮೇಲೆ ಅಣಬೆಯನ್ನು ಸಿಕ್ಕಿದ್ದು 1 ಅವರ್ 2 ಅವರ್ ಒಳಗಡೆ ತಗೊಂಡೋಗಿ ಅಡುಗೆನ ಮಾಡಿದರೆ ಅಡ್ಡಿಲ್ಲ, ಅಂತಂದರೆ ಹಾಳಾಗಿ ಹೋಗ್ತದೆ. ಆಮೇಲೆ ನೀವೆಲ್ಲೋ ಇರ್ತೀರಿ, ನಾನು ಅಡ್ರೆಸ್ ಹೇಳಿ ಇಲ್ಲಿ ಬಂದು ತಗೊಂಡು ಹೋಗೋದೆಲ್ಲ ತುಂಬ ಕಷ್ಟ ಆಗ್ತದೆ. ಅದಾದಮೇಲೆ ಮತ್ತೇನಂತಂದರೆ ಇಂಟರ್ನೆಟ್ ಕರೆಕ್ಟ್ ಇಲ್ಲ, ಮತ್ತು ಕರೆಂಟ್ ಕರೆಕ್ಟ್ ಇಲ್ಲ. ಹಾಗಾಗಿ ನಾನು ಯಾವತ್ತೂ ಸಿಕ್ಕಿರೋದನ್ನು ಯಾವತ್ತೂ ವೀಡಿಯೋ ಎಲ್ಲ ಹಾಕ್ತಾ ಇರ್ತೀನಿ. ಹಾಗಾಗಿ ಎಲ್ಲನೂ ಅಸ್ತವ್ಯಸ್ತ ಆಗ್ತಿದೆ. ಈಗ ಇಂಟರ್ನೆಟ್ ಆಗಿರ್ಬೋದು, ಮಳೆ ಗಾಳಿ ವಾತಾವರಣ ಸರಿ ಇಲ್ಲದಿರೋದ್ರಿಂದ ವ್ಲೋಗ್ ಎಲ್ಲ ಇವತ್ತಿಂದು ಯಾವತ್ತೂ ಆಗಿರ್ತೀನಿ ವ್ಲೋಗ್ ಆ ಥರ ಎಲ್ಲ ಆಗ್ತಾಯಿದೆ. ಹಾಗಾಗಿ ಅಣಬೆಯನ್ನು ಕೇಳಬೇಡಿ, ಯಾಕೆಂತಂದರೆ ಅದೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ಹಂಗೆ. ಹಾಗೆ
ನೋಡಿ ನಂದು ಗೋಲ್ಡ್ ಲಾಕೆಟ್ ಮತ್ತು ಬೆಳ್ಳಿ ಕಾಲು ಗೆಜ್ಜೆ ಎರಡನ್ನೂ ಕೂಡ ಸರಿಯಾಗಿದೆ. ಒಂದಿನ ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗೆ ದಾದ ಹೋಗಿದ್ದರು, ದಾದನ ಹತ್ರ ತಗೊಂಡು ಬರೋದು ಕೇಳಿದೆ, ಮತ್ತು ಅದಕ್ಕೆ ಅಂತಲೇ ನಾನು ಹೋಗಿಲ್ಲ. ಮತ್ತು ನಂದು ಗೋಲ್ಡ್ ಲಾಕೆಟ್ಗೆ ಎರಡಕ್ಕೂ ಸೇರಿ 1500 ಕೊಡೋದಕ್ಕೆ ಹೇಳಿದ್ದು ಚಾರ್ಜ್. ಮತ್ತು ಒಂದು ಸ್ವಲ್ಪ ಬಂಗಾರ ಕೂಡ ಹಾಕಬೇಕಿತ್ತಂತೆ. ಮತ್ತು ಗೋಲ್ಡ್ ಲಾಕೆಟ್ ಬಂದು ಎಲೆ ಗಣಪತಿ ಡಿಸೈನಲ್ಲಿದ್ದದ್ದು. ಹಾಗೆ ಇವಾಗ ಎರಡನ್ನೂ ಕೂಡ ಕರೆಕ್ಟಾಗಿದೆ. ಫ್ರೆಂಡ್ಸ್, ಮಳೆ ಮತ್ತೆ ಜೋರಾಗಿದೆ ಇವತ್ತು. ಹಾಗಾಗಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.